ಇಂಡಿಕೇಟರ್ ಇಲ್ಲದೆ ಟ್ರೇಡಿಂಗ್ನ ಮಾಡಬಹುದಾ? ಎಸ್, ದ ನೇಮ್ ಈಸ್ ಪ್ರೈಸ್ ಆಕ್ಷನ್. ಚಾರ್ಟ್ ಮೇಲೆ ಇರುವ ಬೆಲೆಗಳನ್ನು ಓದೋದು. ಇಂಡಿಕೇಟರ್ ಲ್ಯಾಗ್ ಕೊಡುತ್ತವೆ, ಆದರೆ ಕ್ಯಾಂಡಲ್ ಸ್ಟಿಕ್ಸ್ಗಳು ಮಾರ್ಕೆಟ್ನ ಮೈಂಡ್ನ ತೋರಿಸುತ್ತೆ. ಮಾರ್ಕೆಟ್ನಲ್ಲಿ ಮೂರು ಮುಖ್ಯ ಸಂಗತಿಗಳಿದಾವೆ. ಒಂದು ಸಪೋರ್ಟ್, ಎಲ್ಲಿ ಮಾರ್ಕೆಟ್ ಬೆಲೆ ಬೀಳೋದು ಕಡಿಮೆ ಆಗುತ್ತೋ, ತಡೆ ಹಿಡಿಯುತ್ತೋ ಅದಕ್ಕೆ ಸಪೋರ್ಟ್ ಅಂತ ಕರೀತಾರೆ. ಇನ್ನೊಂದು ರೆಸಿಸ್ಟೆನ್ಸ್, ಮಾರ್ಕೆಟ್ ಮೇಲ್ಗಡೆ ಹೋಗುವಾಗ ಎಲ್ಲಿ ತಿರುವು ತಗೊಳುತ್ತೋ ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಇನ್ನೊಂದು ಕ್ಯಾಂಡಲ್ ಸ್ಟಿಕ್ಸ್, ಇಲ್ಲಿ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ನಡುವೆ ಯುದ್ಧ. ರೆಸಿಸ್ಟೆನ್ಸ್ ಬಳಿ ಸೆಲ್ಲಿಂಗ್ ಕಂಟ್ರೋಲ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆದರೆ ಐಡೆಂಟಿಫೈ ಮಾಡ್ಬೋದು. ಹಾಗೆ ಸಪೋರ್ಟ್ ಬಳಿ ಬುಲ್ಲಿಶ್ ಕ್ಯಾಂಡಲ್ಗಳು ಫಾರ್ಮ್ ಆಗ್ತಿದೆ ಅಂತಂದ್ರೆ ಟ್ರೆಂಡ್ ರಿವರ್ಸಲ್ ಆಗ್ತಿದೆ ಅನ್ನೋದನ್ನ ಸೂಚಿಸುತ್ತೆ. ಪ್ರೈಸ್ ಆಕ್ಷನ್ ಅಂದ್ರೆ ಲೋ ರಿಸ್ಕ್ ಹೈ ಕ್ಲಾರಿಟಿ, ನೋ ಕನ್ಫ್ಯೂಷನ್, ನೋ ಓವರ್ ಇಂಡಿಕೇಟರ್ಸ್. ಸೊ ಚಾರ್ಟ್ಗಳನ್ನು ರೀಡ್ ಮಾಡೋದು, ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದು, ಸ್ಟಾಕ್ ಮಾರ್ಕೆಟ್ನ ಮೈಂಡ್ನ ತಿಳ್ಕೊಳ್ಳೋದು, ಈ ವಾರ ಪೂರ್ತಿ ಪ್ರೈಸ್ ಆಕ್ಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಒನ್ ಬೈ ಒನ್ ವಿಡಿಯೋ ಸ್ಕಿಪ್ ಮಾಡದೆ ಪ್ರತಿಯೊಂದು ವಿಡಿಯೋನು ವಾಚ್ ಮಾಡಿ. ಮುಂದಿನ ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಅಪ್ಕಮಿಂಗ್ ವಿಡಿಯೋಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಥ್ಯಾಂಕ್ ಯು. Market speaks its in own language. The language name is price action.